ಕೊರಟಗೆರೆ ತಾಲೂಕು ಮಲ್ಲೇಶ್ವರ ಗ್ರಾಮದಲ್ಲಿ ಪ್ರಜಾಶಕ್ತಿ ಜನಪರ ವೇದಿಕೆ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸರ್ವಧರ್ಮ ಸಮ್ಮಿಲನ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟದ ಸಂದೇಶವನ್ನು ಹೊತ್ತ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯದ ಜನರು ಭಾಗವಹಿಸಿ ವಿಶೇಷ ಮೆರುಗು ನೀಡಿದರು. ಮಲ್ಲೇಶ್ವರ ಗ್ರಾಮದಲ್ಲಿ ಪ್ರಜಾಶಕ್ತಿ ಜನಪರ ವೇದಿಕೆ ವತಿಯಿಂದ ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಎನ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿ ಮಾತನಾಡಿದರು. ಮಾಜಿ ಸದಸ್ಯರು ಮತ್ತು ಸಮಾಜ ಸೇವಕರು, ಇಂದಿನ ದಿನ ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಅಂಬೇಡ್ಕರ್ ಜಯಂತಿ ಆಚರಿಸಲಾಗುತ್ತಿರುವುದು ಅವರ ಚಿಂತನೆಗಳ ಮಹತ್ವವನ್ನು ಸಾರುತ್ತದೆ ಎಂದರು. ಸಮಾಜದಲ್ಲಿ ಅಸಮಾನತೆ ನಿವಾರಣೆಯಾಗಲಿ, ಸಮಾನತೆ ನೆಲೆಸಲಿ ಎಂಬುದು ಬಾಬಾ ಸಾಹೇಬರ ಆಶಯವಾಗಿದ್ದು, ಜಾತೀಯತೆಯನ್ನು ತೊರೆದು ಎಲ್ಲರೂ ಒಂದಾಗಿ ಬದುಕಬೇಕು ಎಂದು ಕರೆ ನೀಡಿದರು. ಮುಂದಿನ ವರ್ಷ ಅಂಬೇಡ್ಕರ್ ಜಯಂತಿಯನ್ನು ಕೊರಟಗೆರೆ ಮುಖ್ಯ ರಸ್ತೆಯಲ್ಲಿ ಭವ್ಯ ಮೆರವಣಿಗೆ ಮೂಲಕ ಇನ್ನಷ್ಟು ಅದ್ದೂರಿಯಾಗಿ ಆಚರಿಸುವ ಸಂಕಲ್ಪವನ್ನು ಈ ವೇಳೆ ವ್ಯಕ್ತಪಡಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಈ ಜಯಂತ್ಯೋತ್ಸವನ್ನ ಇಡೀ ದೇಶಾದ್ಯಂತ, ಹೊರದೇಶದಲ್ಲೂ ಇವತ್ತು ಇದನ್ನ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಅವರ ಕಾರ್ಯಕ್ರಮಗಳು, ಅವರು ನಮ್ಮ ದೇಶಕ್ಕೆ ಕೊಟ್ಟಂತ ಒಂದು ಸಂವಿಧಾನವನ್ನ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಇದಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವೆಂಕಟೇಶ್ವರ ಬಹಳ ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಅವೆಲ್ಲ ಅದ್ರ ಬಗ್ಗೆ ತಿಳಿದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಷ್ಟಿಷ್ಟಲ್ಲ. ಅವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಅವರು ಈ ಬೀದಿ ದೀಪದಲ್ಲಿ ಕಂಬದ ಮಧ್ಯೆ ಕುತ್ಕೊಂಡು ಓದಿ ಈ ದೇಶದ ನಂಬರ್ 1 ಸ್ಥಾನದಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅರ್ಥಪೂರ್ಣವಾಗಿ ಕಲ್ಪಿಸಿ ರಾಜ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲವನ್ನ ಅರ್ತಿದ್ದಂಥವ್ರು. ಎಲ್ಲ ಸಮುದಾಯಗಳನ್ನ ಒಂದುಗೂಡಿಸಿ ಎಲ್ಲ ಸಮುದಾಯವನ್ನ ಜೊತೆ ತಗೊಂಡೋದಂತ ಯಾರು ಒಬ್ರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ ಸಾಧ್ಯ, ಬಿಟ್ರೆ ಬೇರೆ ಯಾರು ಸಾಧ್ಯನೇ ಇಲ್ಲ. ಕೆಲವರು ಮಾತಾಡ್ತಾರೆ, ಜಾತಿ ತಗೋತಾರೆ, ಮತ್ತೊಂದು ತಗೋತಾರೆ. ಈ ಜಾತಿ ಆಧಾರದ ಮೇಲೆ ಕೆಲವರು ಮಾಡುವಂತ ಬಹಳ ಜನ ಇದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆತರ ಇಲ್ಲ. ಪ್ರತಿ ಒಬ್ಬರಿಗೂ ಅವ್ರು ಮಾಡಿರ್ತಕ್ಕಂಥ ಸಾಧನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ರಮೇಶ್ ಎಸ್, ತಾಲೂಕು ಅಧ್ಯಕ್ಷ ಶ್ರೀ ಹನುಮಂತರಾಜು, ಯುವ ಜಿಲ್ಲಾ ಘಟಕದ ಅಧ್ಯಕ್ಷ ನರಸಿಂಹರಾಜು ತುಮಕೂರು, ಶ್ರೀ ಹನುಮಯ್ಯ, ಶ್ರೀ ಶ್ರೀನಿವಾಸ್, ಶ್ರೀ ಕೇಶವ್ ಹಾಗೂ ಶ್ರೀಮತಿ ಮಹಾಲಕ್ಷ್ಮಿ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದ ವೇಳೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಒಟ್ಟಾರೆ ಮಲ್ಲೇಶ್ವರ ಗ್ರಾಮದಲ್ಲಿ ನಡೆದ ಈ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಜನರಲ್ಲಿ ಏಕತೆ ಮತ್ತು ಸಹಭಾವನೆಗೆ ಪ್ರೇರಣೆಯಾಗಿ ಪರಿಣಮಿಸಿತು. ಅದೊಡೆ ನೀವು ನೋಡಲ್ವಾ? ಹೊಡಿತಾರೆ
ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.